ರಾತ್ರಿಯ ಸಮಯ, ಕತ್ತಲೆ ಮಾತಾಡ್ತಿತ್ತು, ಆತ್ಮಗಳು ಅಲಿತಾ ಇತ್ತು, ಕೆಂಪು ಬಣ್ಣದ ರಕ್ತ ಸುರಿತಾ ಇತ್ತು. ಒಳ್ಳೆತನ ಅಥವಾ ಗುಣ, ಉಳ್ಕೊಂಡಿದ್ದು ಬರೀ ಮೋಸ. ಪ್ರೀತಿ ಮತ್ತೆ ಭಯದ ನಡುವೆ ಘರ್ಷಣೆ ಉಂಟಾಗಿತ್ತು. ಅಂಕಿತ್ ತನ್ನ ಪೆಂಟ್ ಹೌಸ್ ಬೆಡ್ ಮೇಲೆ ಮಲ್ಗಿದಾನೆ. ರೂಮು ಸಮುದ್ರದ ಬಳಿ ಇದೆ ಮತ್ತೆ ಒಳಗಡೆ ನೀಲಿ ಬಣ್ಣದ ನೀರು ಕಾಣಿಸ್ತಾ ಇರುತ್ತೆ. ಅವನು ಬ್ಲಾಂಕೆಟ್ನ ಸರಿಸಿ ಫೋನ್ ಕಡೆ ನೋಡ್ತಾನೆ. ಫೋನ್ನಲ್ಲಿ ಶಿಖರ್ನ ಮೆಸೇಜ್ ಕಾಣಿಸ್ತಾ ಇರುತ್ತೆ. ವ್ಯಾಲೆಂಟೈನ್ಗೆ ಏನ್ ಪ್ಲಾನ್ ಮಾಡಿದ್ಯಾ ಅಂತ. ನಾವು ಡೋನಟ್ಸ್ ತಗೊಳೋದಕ್ ಹೋಗೋಣವಾ? ಅಂಕಿತ್ ನಗ್ತಾನೆ. ಕಿಚನ್ ಕೌಂಟ್ರಲ್ಲಿ ಇಟ್ಟಿರೋ ಕಾಫಿನ ತಗೊಂತಾನೆ. ಮತ್ತೆ ಅವನು ಹೊರಗಡೆ ಬರ್ತಾನೆ. ಅಂಕಿತ್ ಶರ್ಟ್ ಹಾಕೊಂಡೇನೆ ಟೆರೆಸ್ ಮೇಲೆ ಬರ್ತಾನೆ. ಮತ್ತೆ ಕಾಫಿ ಕಪ್ಪಲ್ಲಿ ಒಂದ್ ಸಿಪ್ ಕುಡಿತಾನೆ. ಮತ್ತೆ ಅವನ್ ಫೋನಲ್ಲಿ ಒಂದ್ ಮೆಸೇಜ್ ಟೈಪ್ ಮಾಡ್ತಾನೆ. ಡಿಸ್ಪ್ಯಾಚ್ ಟು ನೈಟ್. ಅವನೊಂದು ಮೆಸೇಜ್ ಕಳಿಸಿ ಒಂದು ಚೇರ್ ಮೇಲೆ ಕುತ್ಕೋತಾನೆ. ಅವನು ಹೊರಗಡೆ ದೃಶ್ಯವನ್ನ ಸವಿತಾ ಒಂದು ಕಾಫಿ ಸಿಪ್ ತಗೋತಾನೆ. ನಗ್ತಿರ್ತಾನೆ. ಆಗ ಅವನಿಗೆ ಫೋನ್ ಬರುತ್ತೆ. ಮತ್ತೆ ಅಂಕಿತ್ ಕಾಲ್ ರಿಸೀವ್ ಮಾಡ್ತಾನೆ. ಇನ್ನೊಂದು ಕಡೆ ಇನ್ಸ್ಪೆಕ್ಟರ್ ಡಾಲ್ಬಿ ಪೊಲೀಸ್ ಸ್ಟೇಷನ್ ನಲ್ಲಿ ತಮ್ಮ ಟೀಮ್ ಜೊತೆ ಮಾತಾಡ್ತಿದ್ದಾರೆ. ಅವರು ಸಮಾಜದಲ್ಲಿ ನಡೀತಿರೋ ಕಿಡ್ನಾಪ್ ಬಗ್ಗೆ ಮಾತಾಡ್ತಿದ್ದಾರೆ. ಅದೇಗೆ ಕಾಲೇಜ್ ಹುಡ್ಗಿರು ಇದ್ದಕ್ಕಿದ್ದಾಗೆ ಕಾಣೆ ಆಗ್ತಿದ್ದಾರೆ ಅಂತ. ಆದ್ರೆ ಯಾವ ಸಾಕ್ಷಿ ಕೂಡ ಇಲ್ಲ, ಯಾವ ರ್ಯಾಮ್ಸಂಗ್ ಕಾಲ್ ಕೂಡ ಇಲ್ಲ. ಆದ್ರೆ ಹುಡ್ಗಿರಂತೂ ಕಾಣೆ ಆಗ್ತಿದ್ದಾರೆ. ಟೇಬಲ್ ಮೇಲೆ ದೊಡ್ಡ ದೊಡ್ಡ ಫೈಲ್ಸ್ ಇದೆ. ಈ ಕೇಸ್ ಬಗ್ಗೆ ಫೈಲ್ಗಳೇ ಮಾತಾಡ್ತಿದ್ವು. ನಾವು ಈ ಕೇಸನ್ನ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು. ಈ ಫೈಲ್ಸ್ ನ ಕಾಪಿಗಳು ನಿಮ್ಮ ಟೇಬಲ್ಸ್ ನ ಮೇಲ್ಗಡೆನೆ ಇವೆ. ನಿಮ್ದೇನಾದ್ರೂ ಪ್ರಶ್ನೆಗಳಿದ್ಯಾ? ಸರ್, ನಾನ್ ಗಮನಿಸಿದೀನಿ, ಕಾಣೆ ಆಗಿರೋ ಎಲ್ಲಾ ಹುಡುಗಿರು ಏಜ್ ಗ್ರೂಪ್ ಬಂದು 18ರಿಂದ 20 ಇದೆ ಸರ್. ಇದೇನಾದ್ರೂ ಪ್ರಾಬಬಲ್ ಪ್ಯಾಟ್ರನ್ ಅಥವಾ ಇದು ಫೇಕ್ ನ್ಯೂಸಾ ಸರ್? ನನ್ಗನ್ಸುತ್ತೆ ಇದು ಒಂದು ಪ್ಯಾಟ್ರನ್ ಅಂತ. ಸಾರಿ ಟು ಇಂಟರಪ್ಟ್ ಸರ್. ನಮ್ಗೆ ಈ ವಿಷಯದಲ್ಲಿ ರೂಟ್ ಕಾಸ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಇನ್ನೊಂದು ವಿಷಯ ಕೂಡ ಗೊತ್ತಾಗ್ತಾ ಇಲ್ಲ. ಇದೆಲ್ಲದೂ ಕೂಡ ಒಬ್ಬ ಮನುಷ್ಯನಿಂದ ಆಗ್ತಿದ್ಯಾ ಅನ್ನೋದು. ಇವೆಲ್ಲ ಕೂಡ ಬೇರೆ ಬೇರೆ ರೀತಿಯ ಕಿಡ್ನಾಪ್ ಅನ್ನೋದು. ಕೇವಲ ಕೆಲವೊಂದು ಮಾತ್ರ ತಿಳ್ಕೊಂಡು ಕನ್ಕ್ಲೂಷನ್ಗೆ ಬರೋದು ಒಳ್ಳೇದಲ್ಲ ಅಂತ ನನಗನ್ನಿಸ್ತಿದೆ ಸರ್. ನೀನು ಸರಿಯಾಗಿ ಹೇಳ್ತಾ ಇದೀಯಾ. ಈ ಕೇಸಿಗೋಸ್ಕರ ಅಂತಾನೆ ನಾನು ನಿಮ್ಮಿಬ್ರನ್ನೂ ಹೈಯರ್ ಮಾಡಿದ್ದೀನಿ. ನನಗೆ ನಿಜಕ್ಕೂ ನಂಬಿಕೆ ಇದೆ ನಾವು ಈ ವಿಷಯವನ್ನ ಆದಷ್ಟು ಬೇಗ ಎಕ್ಸ್ಪೋಸ್ ಮಾಡ್ತೀವಿ ಅಂತ. ಇಬ್ರು ಇನ್ಸ್ಪೆಕ್ಟರ್ಸ್ ಆತ್ಮವಿಶ್ವಾಸವನ್ನ ತೋರಿಸ್ತಾರೆ. ಅವರು ಮಾತ್ ಮುಗಿಸಿ ಆಫೀಸಿಂದ ಹೊರಗಡೆ ಬರ್ತಾರೆ. ಅಂಕಿತ್ ತನ್ನ ಸೂಪರ್ ಕಾರ್ನ ಓಡಿಸ್ಕೊಂಡು ರೋಡ್ ಮೇಲೆ ಬರ್ತಾನೆ. ಆಗ ಅವನಿಗೊಂದು ಕಾಲ್ ಬರುತ್ತೆ. ಆ ಕಾಲ್ನ ಅವನು ರಿಸೀವ್ ಕೂಡ ಮಾಡ್ತಾನೆ. ಸರ್, ಡೋನಟ್ಸ್ ಅರೈವ್ಡ್. ಟ್ರಾನ್ಸ್ಫರಿಗೆ ತಯಾರಿ ಮಾಡ್ಕೋ, ನಮ್ಮ ಕ್ಲೈಂಟ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ. ಓಕೆ ಸರ್. ಅಂಕಿತ್ ಕಾಲ್ ಕಟ್ ಮಾಡ್ತಾನೆ. ಬೇಗ ತನ್ನ ಆಫೀಸ್ಗೆ ಅವನು ಬರ್ತಾನೆ. ಅಲ್ಲಿ ನಿಂತಿರೋ ಸೆಕ್ಯೂರಿಟಿಗೆ ಅವನು ಕೀ ಕೊಟ್ಟು ಅವನು ಒಳಗಡೆ ಬರ್ತಾನೆ. ಅಂಕಿತ್ ತನ್ನ ಕ್ಯಾಬಿನ್ ನಲ್ಲಿ ಕೂತಿರ್ತಾನೆ. ಆಗ ಅಲ್ಲಿಗೆ HR ಮ್ಯಾನೇಜರ್ ಹೊಸ ರಿಸ್ಯೂಮ್ ಜೊತೆಗೆ ಅವ್ರು ಬರ್ತಾರೆ. ಅಂಕಿತ್ ತನ್ನ ಪರ್ಸನಲ್ ಅಸಿಸ್ಟೆಂಟ್ಗೋಸ್ಕರ ಹುಡುಕ್ತಿದ್ದಾನೆ. ಮತ್ತೆ HR ಆ ಫೈಲ್ ಅನ್ನ ಅವರಿಗೆ ಕೊಡ್ತಾರೆ. ಸರ್, ನೀವು PA ಗೋಸ್ಕರ ಕೇಳಿದ್ರಲ್ಲ ಸರ್, ಅವ್ರ ಅಪ್ಲಿಕೇಶನ್ಸ್ ಇಲ್ಲಿದೆ. ಈ ಎಲ್ಲಾ ಅಪ್ಲಿಕೇಶನ್ಸ್ ಅಲ್ಲೂ ಈ ಹುಡುಗಿ ನಮಗ್ ಫಿಟ್ ಆಗ್ತಾಳೆ. ಅಂಕಿತ್ ರಿಸ್ಯೂಮ್ ಕಡೆ ನೋಡ್ತಾನೆ. ಅವನಿಗೆ ಇದ್ದಕ್ಕಿದ್ದಾಗೆ ಅವನಿಗೇನೋ ನೆನ್ಪಾಗುತ್ತೆ. ಇವಳು ಅದೇ ಹುಡ್ಗಿ. ಅಂಕಿತ್ ಇದಕ್ಕೂ ಮುಂಚೆ ಒಂದು ಕ್ಲಬ್ ಅಲ್ಲಿ ಆ ಹುಡ್ಗಿನ ನೋಡಿರ್ತಾನೆ. ಅವಳ ಅಂದವನ್ನು ನೋಡಿ ಮಂತ್ರಮಗ್ನನಾಗಿರ್ತಾನೆ. ಮತ್ತೆ ಅವನು ಅಂದ್ಕೋತಾನೆ ಅಲ್ಲಿಂದ ಅವಳು ಹೇಗ್ ಮಾಯ ಆದ್ಲು ಅಂತ. ಅಂಕಿತ್ ರೆಸ್ಯೂಮ್ ನಲ್ಲಿರೋ ಫೋಟೋನ ಗಮನಿಸ್ತಿರ್ತಾನೆ. ಅವಳ ಸೌಂದರ್ಯ ಅವನ ಪೂರ್ತಿ ಗಮನವನ್ನ ಸೆಳೆದಿರುತ್ತೆ. ಅವನು ಅವಳದೇ ಯೋಚನೆಯಲ್ಲಿ ಮುಳುಗೋಗಿರ್ತಾನೆ. ಆಗ HR ಮ್ಯಾನೇಜರ್ ಮಾತಾಡ್ತಾರೆ. ಸರ್, ಒಳ್ಳೆ ಹುಡುಗಿ ತರ ಕಾಣಿಸ್ತೀಯಾ. ಸರಿ, ಇಂಟರ್ವ್ಯೂನ ಶೆಡ್ಯೂಲ್ ಮಾಡೋಣ. ಅವಳು ಇಲ್ಲೇ ಇದ್ದಾಳೆ. ನೀವು ಅಂದ್ರೆ ನಾನು ಅವಳನ್ನ ಒಳಗಡೆ ಕಳಿಸ್ತೀನಿ. ಶೋರ್, ಕಳ್ಸು. HR ಮ್ಯಾನೇಜರ್ ಅವನ್ ಮಾತಿಗೆ ಒಪ್ಪಿಗೆ ಕೊಟ್ಟು ಮತ್ತೆ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಅಂಕಿತ್ ತನ್ನ ಡ್ರಾಯರ್ ಅಲ್ಲಿದ್ದ ಪರ್ಫ್ಯೂಮ್ ಬಾಟಲ್ ತಗೋತಾನೆ. ಮತ್ತೆ ಅವನು ಅವನ ಮೇಲೆ ಸ್ಪ್ರೇ ಮಾಡ್ಕೊಂತಾನೆ. ಅವನು ಫೋನ್ ತಗೊಂಡು ಅವನ ಹೇರ್ ಸ್ಟೈಲ್ ಸರ್ ಮಾಡ್ಕೋತಾನೆ. ಮತ್ತೆ ಅವನ ಮುಖ ನೋಡ್ಕೋತಾನೆ. ಅವನು ಎಷ್ಟು ಪರ್ಫೆಕ್ಟ್ ಆಗಿ ಕಾಣ್ಬೇಕೋ ಅಷ್ಟು ಪರ್ಫೆಕ್ಟ್ ಆಗಿ ಕಾಣ್ತಾನೆ. ಅವನು ರೆಡಿ ಆಗ್ತಿರುವಾಗ ಆ ಹುಡುಗಿ ಒಳಗಡೆ ಬರ್ತಾಳೆ. ಅವಳು ಬಾಕ್ಲತ್ರ ಬರ್ತಿರ್ತಾಳೆ. ಅಂಕಿತ್ ಒಳಗಡೆ ಆಗ್ತಿರೋ ಖುಷಿನ ಅವನು ಬಚ್ಚಿಟ್ಕೋತಾನೆ. ಹುಡುಗಿ ಅವನ್ ಕ್ಯಾಬಿನ್ ಅಲ್ಲಿ ಕಾಲಿಟ್ಟು ಬರ್ತಿರ್ತಾಳೆ. ಅವಳು ಕೆಂಪು ಕಾರ್ಪೊರೇಟ್ ಡ್ರೆಸ್ ಅಲ್ಲಿ ಇರ್ತಾಳೆ. ಶರ್ಟ್, ಬ್ಲೇಸರ್ ಮತ್ತೆ ಸ್ಕರ್ಟ್ ಕೂಡ ಹಾಕಿರ್ತಾಳೆ. ಅವಳ ಕೈಯಲ್ಲಿ ಕಪ್ಪು ಕಲರ್ ಫೈಲ್ ಕೂಡ ಇರುತ್ತೆ.
ಅಂಕಿತ್ ಅವಳನ್ನ ನೋಡ್ತಾನೆ. ಅವನ್ ಮುಂದೆ ಇರೋ ಕುರ್ಚಿ ಮೇಲೆ ಕುತ್ಕೊಳ್ಳೋದಕ್ಕೆ ಸನ್ನೆ ಮಾಡ್ತಾನೆ. ಆ ಹುಡ್ಗಿ ಮುಂದೆ ಬಂದು ಆ ಸೀಟ್ ಮೇಲೆ ಕುತ್ಕೋತಾಳೆ. ಗುಡ್ ಆಫ್ಟರ್ನೂನ್ ಸರ್. ಹಾ, ಗುಡ್ ಆಫ್ಟರ್ನೂನ್. ಸರಿ, ನಿನ್ನ ಹೆಸರೇನು? ಆಯಿಷಾ. ಸರಿ ಐಶಾ, ನಿಮ್ ಬಗ್ಗೆ ಹೇಳಿ. ಆಯಿಷಾ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಅವಳು ಆತ್ಮವಿಶ್ವಾಸದಿಂದ ಶಾಂತವಾಗಿ ಉತ್ತರ ಕೊಡ್ತಾಳೆ. ಅಲ್ಲಿ ಅಂಕಿತ್ ಆಯಿಷಾ ಕಣ್ಣೋಡಿ ಕರ್ಗೋಗಿರ್ತಾನೆ. ಆ ಹುಡ್ಗಿ ಮಾತಾಡ್ತಿದ್ದಾಗೆ ಅಂಕಿತ್ ಎದ್ದು ನಿಂತ್ಕೊಂಡು ಟೇಬಲ್ ಇಂದ ಸ್ವಲ್ಪ ಮುಂದೆ ಬರ್ತಾನೆ. ಅವಳ ನೋಟ ಅವರನ್ನ ಸೆಳಿತಾನೆ ಇರುತ್ತೆ. ಅವನು ಅವಳನ್ನ ನೋಡ್ತಾ ಹಾಗೆ ನಿಂತಿರ್ತಾನೆ. ವಾಟ್ ಹ್ಯಾಪನ್ಡ್ ಸರ್? ಡೋಂಟ್ ಯು ಥಿಂಕ್ ನಾವು ಮೊದಲೇ ಮೀಟ್ ಆಗಿದ್ದೀವಿ ಅಂತ? ಐ ಡೋಂಟ್ ಗೆಟ್ ಇಟ್. ಕಮಾನ್ ಐಶಾ, ನಾನು ಫನ್ ಟೈಮ್ ಕ್ಲಬ್ಬಲ್ಲಿ ನಿನ್ನ ಲಾಸ್ಟ್ ವೀಕ್ ನೋಡಿದ್ದೀನಿ. ನಾನು ಐ ಆಮ್ ಶೋರ್ ನೀನು ಕೂಡ ನನ್ನ ನೋಡಿದ್ಯಾ. ಆದರೆ ನೀನಲ್ಲಿಂದ ಮಾಯ ಆಗ್ಬಿಟ್ಟೆ. ಅದ್ಯಾಕೆ ಅಂತ? ವೆಲ್, ಕೆಲವೊಂದು ವಿಷಯಗಳನ್ನ ನಾವು ಆಫೀಸಲ್ಲಿ ಮಾತಾಡಬಾರ್ದು ಅನ್ಸತ್ತೆ. ಓ ರಿಯಲಿ? ದೆನ್ ಹಾ, ಯು ನೆವರ್ ನೋ. ನಾನು ಈ ಪ್ರಶ್ನೆಗೆ ನಿಮ್ಗೆ ಉತ್ತರ ಕೊಡ್ಬೇಕು ಅಂದ್ರೆ ನೀವು ಕಾಯ್ಲೇಬೇಕಾಗತ್ತೆ. ಇಸ್ ಇಟ್? ಬಟ್ ಮೇಕ್ ಶೋರ್ ನೀನು ನನ್ನ ತುಂಬಾ ಹೊತ್ತು ವೆಯ್ಟ್ ಮಾಡ್ಸಲ್ಲ ಅಂತ. ಸೊ ನಾಳೆ ನಾನು ಕೆಲ್ಸಕ್ಕೆ ಬರ್ಬೋದಾ? ನಾನು ಅದಕ್ಕೂ ಕೂಡ ವೆಯ್ಟ್ ಮಾಡೋದಕ್ಕೆ ಇಷ್ಟಪಡಲ್ಲ. ಆಯಿಷಾ ಎದ್ದು ನಿಂತ್ಕೊಂಡು ಅಂಕಿತ್ ಕಡೆ ಬರ್ತಾಳೆ. ಆದ್ರೆ ಅವಳು ಎಷ್ಟು ಹತ್ರ ಬರ್ತಾಳೆ ಅಂದ್ರೆ ಅವನಿಗೂ ಅವಳಿಗೂ 1 ಇಂಚ್ ಮಾತ್ರ ಗ್ಯಾಪ್ ಇರುತ್ತೆ. ಅವಳು ನಿಧಾನವಾಗಿ ತನ್ನ ಕೈ ತಗೊಂಡು ಅವನ್ ತುಟಿ ಮೇಲೆ ಇಡ್ತಾಳೆ. ನೀನೀಗ ಅದ್ರ ಬಗ್ಗೆ ಮಾತಾಡ್ಬೇಡ ಸ್ವೀಟಿ, ಅದಕ್ಕಿನ್ನು ಟೈಮ್ ಇದೆ. ಆಯಿಷಾ ಫೈಲ್ ತಗೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಆದ್ರೆ ಅಂಕಿತ್ ಅವಳ ನಿಲ್ಸೋದಕ್ಕೆ ಅವಳ ಹೆಸರನ್ನ ಕೂಗ್ತಾನೆ. ಬೈ ದ ವೇ ಐಶಾ, ಟರ್ನ್ ಬ್ಯಾಕ್. ಬೈ ದ ವೇ, ವಾಟ್ ಆರ್ ಯುವರ್ ಪ್ಲಾನ್ಸ್ ದಿಸ್ ವ್ಯಾಲೆಂಟೈನ್ಸ್? ಆಯಿಷಾ ಲೈಟಾಗಿ ಸ್ಮೈಲ್ ಮಾಡಿ ಅಲ್ಲಿಂದ ಹೊರಟೋಗ್ತಾಳೆ. ಅಂಕಿತ್ಗೆ ತುಂಬಾನೇ ಖುಷಿ ಆಗುತ್ತೆ. ರೊಮ್ಯಾಂಟಿಕ್ ಆಗಿ ಸ್ಮೈಲ್ ಮಾಡಿ ಅವನ್ ತುಟಿನ ಕಚ್ಕೋತಾನೆ. ಒಂದು ಕೆಲ್ಸ ನಡೀತಿರುವಂತಹ ಪೋರ್ಟ್ ಕಾಣಿಸುತ್ತೆ. ದೊಡ್ಡ ದೊಡ್ಡ ಕ್ರೇನ್ಸ್ ಶಿಪ್ಪಿಂಗ್ ಮಾಡ್ತಾ ಇರುತ್ತೆ. ಮತ್ತೆ ಅದು ಕಾರ್ಗೋ ಶಿಪ್ ಮೇಲೆ ಲೋಡ್ ಮಾಡ್ತಿರುತ್ತೆ. ಒಬ್ಬ ವಯಸ್ಸಾದ ವ್ಯಕ್ತಿ ಹರ್ಷ್, ಅವನು ಬೈಲರ್ ಸೂಟ್ ನ ಹಾಕೊಂಡಿದ್ದಾನೆ. ಅವನು ಸಿಗರೆಟ್ ಸೇತಾ ಅಲ್ಲಿ ನಡೀತಾರೋ ಎಲ್ಲಾ ಕೆಲ್ಸಗಳು ಗಮನಿಸ್ತಿರ್ತಾನೆ. ಒಬ್ಬ ವರ್ಕರ್ ಅವನ್ ಬಳಿ ಬರ್ತಾನೆ. ಸರ್, ಮಾಲು ಲೋಡ್ ಆಗಿದೆ, ರಿಲೀಸ್ ಮಾಡು ಅಂತೀರಾ? ಗೊತ್ತಿದ್ಯಾ ಬಾಸು ಏನ್ ಹೇಳಿದ್ರು ಅಂತ? ಏನ್ ಸರ್? ನಾವುಗಳು ಕಸ್ಟಮರ್ಗಳಿಗೆ ಮಾಲ್ನ ಚೆಕ್ ಮಾಡ್ಬಿಟ್ಟು ಕೊಡ್ಬೇಕು ಅಂತ. ಮರುಕ್ಷಣ ಹರ್ಷತ್ ಅಲ್ಲಿಂದ ಹೊರಡ್ತಾನೆ. ಅವನು ಕಂಟೈನರ್ಸ್ ನ ನೋಡ್ತಿರ್ತಾನೆ. ಅವನು ಸುತ್ತಮುತ್ತ ನೋಡ್ತಿರ್ತಾನೆ. ಅವನು ಎಲ್ಲವನ್ನು ನೋಡಿ ಒಂದು ಕಂಟೈನರ್ ಹತ್ರ ನಿಂತ್ಕೋತಾನೆ. ಅದ್ರ ಮೇಲೆ ಬರ್ದಿರುತ್ತೆ ಏಜ್ 18. ಅವನ್ ಮುಖದ ಮೇಲೆ ಒಂದು ಭಯಂಕರ ನಗು ಬರುತ್ತೆ. ಮತ್ತೆ ಅವನು ಆ ಕಂಟೈನರ್ನ ಓಪನ್ ಮಾಡ್ತಾನೆ. ಅವನು ಓಪನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಅವನಿಗೆ ಸಡನ್ ಆಗಿ ಅವನ ಹಿಂದೆ ಯಾರೋ ಪಾಸ್ ಆಗೋ ತರ ಫೀಲ್ ಆಗುತ್ತೆ. ಅವನು ಸಮಾಧಾನವಾಗಿ ಹಿಂದೆ ಹೋಗ್ತಾನೆ. ಕಂಟೈನರ್ ಮಧ್ಯೆ ಕತ್ಲೆ ಇರುತ್ತೆ. ಅವನು ಅದನ್ನ ನೋಡ್ತಿರ್ತಾನೆ. ಅವನು ಹುಡುಕ್ತಾನೆ, ಆದ್ರೆ ಯಾರು ಅಲ್ಲಿ ಕಾಣಿಸೋದಿಲ್ಲ. ಅವನು ಹಿಂದೆ ತಿರುಗಿ ನೋಡಿದ ತಕ್ಷಣ ಶಾಕ್ ಆಗ್ತಾನೆ. ಒಂದು ವಯಸ್ಸಿಗೆ ಬಂದ ಹುಡುಗಿ ದೆವ್ವ ಆಗಿರ್ತಾಳೆ. ಅವಳು ಅವನ್ ಕಣ್ಣನ್ನೇ ನೋಡ್ತಿರ್ತಾಳೆ. ನೋಡಿ ನಗ್ತಾ ಇರ್ತಾಳೆ. ಹರ್ಷೋದ್ ಮುಖದಲ್ಲಿ ಭಯ ಎದ್ದು ಕಾಣಿಸ್ತಿರುತ್ತೆ. ಅವನ್ ಕೈನಲ್ಲಿ ಮುಂದೆ ಹೋಗೋದಕ್ಕಾಗ್ತಿರಲ್ಲ. ಆ ಹುಡುಗಿ ಬಾಯಿ ತೆಗಿತಾಳೆ. ಅವಳ ಬಾಯಿಂದ ಕಪ್ಪು ನೀರ್ ಬರುತ್ತೆ. ಆ ನೀರು ಅವನ್ ಬಾಯಿ ಒಳಗಡೆ ಹೋಗುತ್ತೆ. ಮರುದಿನ ಅಂಕಿತ್ ಮಾನಿಟರ್ಗಳ ಮುಂದೆ ನಿಂತಿರ್ತಾನೆ. ಎಲ್ಲಾ ಮಾನಿಟರ್ಗಳಲ್ಲೂ ಒಂದೇ ನ್ಯೂಸ್ ಓಡ್ತಾ ಇರುತ್ತೆ. ಅವನಿಗೆ ಆ ನ್ಯೂಸ್ ನ ಕೇಳಿ ಒಂದು ವಿಚಿತ್ರ ಅನ್ನಿಸ್ತಾ ಇರುತ್ತೆ. ಇವತ್ತಿನ ಬಿಸಿ ಬಿಸಿ ಸುದ್ದಿ, ಒಂದು ಪೋರ್ಟ್ನಲ್ಲಿ ಒಬ್ಬ ಮ್ಯಾನೇಜರ್ನ ಹೆಣ ಸಿಕ್ಕಿದೆ. ಎಲ್ಲಾ ಸ್ಕ್ರೀನ್ ನಲ್ಲೂ ಒಂದೇ ಹೆಸರು ಕೇಳಿ ಬರ್ತಿರುತ್ತೆ, ಡೋನಟ್ 1. ಅಂಕಿತ್ ಅಲ್ಲೇ ನಿಂತಿರ್ತಾನೆ. ಮತ್ತೆ ಎಲ್ಲಾ ನ್ಯೂಸ್ನು ನೋಡ್ತಿರ್ತಾನೆ. ಮತ್ತೆ ಅವನು ಫೋನ್ ತಗೋತಾನೆ. ಮತ್ತೆ ಯಾರಿಗೋ ಕಾಲ್ ಮಾಡ್ತಾನೆ. ಒಂದೇ ಒಂದು ಕಂಟೈನರ್ ಕೂಡ ಓಪನ್ ಆಗ್ಬಾರ್ದು. ಇನ್ ಮಿಕ್ಕಿರೋ ವಿಷಯಗಳನ್ನೆಲ್ಲ ನಾನ್ ನೋಡ್ಕೋತೀನಿ. ಅದೇ ದಿನ ಅಂಕಿತ್ ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗ್ತಾನೆ. ಅಲ್ಲಿಗೆ ಪೊಲೀಸ್ ಆಫೀಸರ್ಸ್ ಅವನ್ಗಿಂತ ಮುಂಚೆನೆ ಬಂದು ಕೂತಿರ್ತಾರೆ. ಇನ್ಸ್ಪೆಕ್ಟರ್ ಡಾಲ್ಬಿ ಅವನ್ಗೆ ಸ್ವಾಗತ ಮಾಡ್ತಾರೆ. ಜೊತೆಗೆ ಇನ್ನು ಸ್ವಲ್ಪ ಆಫೀಸರ್ಗಳು ಕೂಡ ಇರ್ತಾರೆ. ತಲೆ ಆಡಿಸಿ ಅವ್ರಿಗೆ ಸಲಿಕೆ ಹೊಡಿತಾರೆ. ಅವ್ರು ಹೋಗಿ ಸೀಟ್ ಮೇಲೆ ಕೂಡ ಕುತ್ಕೋತಾರೆ. ಟೇಬಲ್ ಮೇಲೆ ನ್ಯೂಸ್ ಮೈಕ್ಗಳೆಲ್ಲ ಇರುತ್ತೆ. ಸ್ಟೇಜ್ ಮುಂದೆ ರಿಪೋರ್ಟರ್ಸ್ಗಳೆಲ್ಲ ಕೂತಿದ್ದಾರೆ. ಅವರು ಪ್ರಶ್ನೆ ಮಾಡೋದಕ್ಕೆ ಕಾತುರದಿಂದ ಕೂತಿದ್ದಾರೆ. ಸರ್, ನಿನ್ನೆ ಬೆಳಗ್ಗೆ ನಿಮ್ ಮ್ಯಾನೇಜರ್ ಒಬ್ರದ್ದು ಪ್ರಾಣ ಹೋಯ್ತು. ಈ ವಿಷಯದ ಬಗ್ಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ?
ನನಗೂ ಕೇಳಿ ಬೇಜಾರಾಯ್ತು. ಅದರಿಂದ ಅವ್ರ ಫ್ಯಾಮಿಲಿಗೆ ನನ್ನಿಂದ ಏನು ಸಹಾಯ ಮಾಡೋಕ್ಕಾಗುತ್ತೋ ನಾನು ಖಂಡಿತ ಸಹಾಯ ಮಾಡ್ತೀನಿ. ಓ, ಹಾಗಾದ್ರೆ ನೀವು ಹಣನ ಕೊಟ್ಟು ಅವ್ರ ಮನೆಯವ್ರ ಬಾಯಿ ಮುಚ್ಚೋದಕ್ಕೆ ನೋಡ್ತಾ ಇದ್ದೀರಾ? ನಾವು ತುಂಬ ಕೇಳಿದ್ದೀವಿ, ನಿಮ್ಮ ಶಿಪ್ಗಳಲ್ಲಿ ಯಾವುದೇ ಪ್ರೋಟೋಕಾಲ್ಗಳನ್ನ ಫಾಲೋ ಮಾಡೋದಿಲ್ಲ ಅನ್ನೋದನ್ನ. ದಿಸ್ ಈಸ್ ನಾನ್ ಸೆನ್ಸ್. ನಾವು ಬೇಕಾದಂಥ ಎಲ್ಲ ಸೇಫ್ಟಿ ಸಿಸ್ಟಮ್ಗಳನ್ನ ಹಾಕ್ಸಿದ್ದೀವಿ. ನಿಮ್ಮ ಯಾವುದೇ ಕಂಟೈನರ್ನ ಇನ್ಸ್ಪೆಕ್ಷನ್ ಆಗಿಲ್ಲ. ಹಾಗಾಗಿ ಇದರ ಅರ್ಥ ನೀವು ಶಿಪ್ಪಲ್ಲಿ ಏನೋ ಮಾಡ್ತಿದ್ದೀರಾ ಅನ್ನುವಂಥದ್ದು. ಇದ್ರ ಬಗ್ಗೆ ಜನರಿಗೂ ಏನೂ ಗೊತ್ತಾಗ್ತಾ ಇಲ್ಲ. ಇನ್ಸ್ಪೆಕ್ಟರ್ ಡಾಲ್ಬಿ ಮಾತಿನ ಮಧ್ಯೆ ಬರ್ತಾರೆ. ನಾನು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಕೇಳೋ ಪ್ರಶ್ನೆಗಳನ್ನ ತುಂಬಾ ಹುಷಾರಾಗಿ ಕೇಳಬೇಕು ಅಂತ. ಇದು ನಿಜಾನಾ? ನಿಮ್ ಮನೆಗೆ ದಿನ ಎಸ್ಕಾರ್ಟ್ ಸರ್ವಿಸ್ ಬರ್ತಾರಂತೆ? ಹೇಳಿ ಸರ್. ಅಂಕಿತ್ ಕೋಪದಲ್ಲಿ ಇನ್ಸ್ಪೆಕ್ಟರ್ ಮುಖ ನೋಡ್ತಾನೆ, ಹಾಗೆ ಮುಂದೆ ನೋಡ್ತಾನೆ, ಹಾಗೆ ಮೈಕ್ರೋಫೋನ್ ಅಲ್ಲಿ ಮಾತಾಡ್ತಾನೆ. ನೋ ಕಮೆಂಟ್ಸ್. ಕಾನ್ಫರೆನ್ಸ್ ಇಲ್ಲಿಗೆ ಮುಗಿತಾ ಇದೆ. ಅಂಕಿತ್ ಎದ್ದೇಳ್ತಾನೆ, ಕೋಪದಿಂದ ಅಲ್ಲಿಂದ ಹೋಗ್ತಾನೆ. ರಿಪೋರ್ಟರ್ಸ್ ಅವನನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ, ಆದ್ರೂ ಕೂಡ ಅವನು ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಸರ್ ರಾತ್ರಿ ವೇಳೆ ಅಂಕಿತ್ ತನ್ನ ಕ್ಯಾಬಿನ್ ಅಲ್ಲಿ ಕೂತಿರ್ತಾನೆ ಮತ್ತೆ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಅವನು ಏನನ್ನೋ ಟೈಪಿಂಗ್ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಐಶಾ ಕೂಡ ಬರ್ತಾಳೆ. ಕೈಯಲ್ಲಿ ಸ್ವಲ್ಪ ಫೈಲ್ಸ್ಗಳು ಕೂಡ ಇಟ್ಕೊಂಡಿರ್ತಾಳೆ. ಅದನ್ನ ಅವಳು ಟೇಬಲ್ ಮೇಲೆ ಇಡ್ತಾಳೆ. ಇಷ್ಟೊತ್ತಲ್ಲೂ ಕೆಲಸ ಮಾಡ್ತೀರಾ ಸರ್? ಡೋನಟ್ನ ಕೇಸು ಇತ್ತೀಚೆಗೆ ತುಂಬಾನೇ ಸಮಸ್ಯೆ ಕೊಡ್ತಾ ಇದೆ. ಯಾಕೆ ನೀವು ರೆಸ್ಟ್ ಮಾಡಬಾರ್ದು ಸರ್ ನನ್ ಜೊತೆ? ರಿಯಲಿ? ಹಿಂದೆ ನಮ್ಮ ಮಧ್ಯೆ ದುಶ್ಮನಿ ಇತ್ತು, ಆದ್ರೆ ನೀನ್ ಒಪ್ಕೋತೀಯ ಅಂದ್ರೆ ಖಂಡಿತವಾಗ್ಲೂ ಓಕೆ. ರೆಸ್ಟ್ ಅಂತೂ ಎಲ್ರಿಗೂ ಬೇಕು ಸರ್, ಆದ್ರೆ ಎಲ್ರಿಗೂ ಅವಕಾಶ ಸಿಗ್ಬೇಕು. ಅಂಕಿತ್ ಎದ್ದೇಳ್ತಾನೆ, ಹಾಗೆ ಐಶಾನ ಗಟ್ಟಿಯಾಗಿ ತಪ್ಕೋತಾನೆ. ಅವಕಾಶ ಕೂಡ ಇದೆ, ಜೊತೆಗೆ ನೀನ್ ಕೂಡ. ಇನ್ ಮುಂದೆ ನನ್ನ ಕೈಲಿ ವೆಯ್ಟ್ ಮಾಡೋದಕ್ಕಾಗಲ್ಲ. ವ್ಯಾಲೆಂಟೈನ್ಸ್ ಹತ್ರ ಬರ್ತಾ ಇದೆ, ಇಂಪ್ರೆಸ್ ಮಾಡಿ. ಗೆಟ್ ಮೀ. ಹಾಗಾದ್ರೆ ಈ ಸರಿ ವ್ಯಾಲೆಂಟೈನ್ಸ್ ರಾತ್ರಿ ಸ್ವಲ್ಪ ಜೋರಾಗಿರ್ಲಿ ಅಲ್ವಾ? ಡೂ ಯು ಥಿಂಕ್ ದಟ್? ಟ್ರೈ ಇಟ್. ಅವರು ಹೀಗೆ ಮಾತಾಡ್ತಿರ್ತಾರೆ. ಅಲ್ಲಿ ರಾತ್ರಿ ಕಳೆದು ಬೆಳಕಾಗಿರುತ್ತೆ. ಮರುದಿನ ಇಬ್ರು ಇನ್ಸ್ಪೆಕ್ಟರ್ಸ್ ಹೊಸ ಸಾಕ್ಷಿ ಇಡ್ಕೊಂಡು ಬಂದಿರ್ತಾರೆ. ಅದು ಕಾಣೆ ಆಗಿರೋ ಹುಡ್ಗಿರ್ ಕೇಸ್ಗೆ ಸಂಬಂಧಪಟ್ಟಿರಂತ ಫೈಲ್ಸ್ ಆಗಿರುತ್ತೆ. ಅವರು ಡಾಲ್ಬಿ ಹತ್ರ ತಗೊಂಡ್ ಬಂದಿರ್ತಾರೆ. ಅವನು ಎಲ್ಲಾ ವಿಷಯಗಳನ್ನು ಗಮನವಿಟ್ಟು ನೋಡ್ತಿರ್ತಾನೆ. ಅವನು ಅದನ್ನ ನೋಡ್ತಿದ್ದಾಗೆ ಅವನ ಮುಖದಲ್ಲಿ ಗಂಭೀರ ಎದ್ದು ಕಾಣಿಸ್ತಿರುತ್ತೆ. ಮತ್ತೆ ಅವನು ಅವ್ರ ಹತ್ರ ಪ್ರಶ್ನೆಗಳನ್ನ ಕೇಳ್ತಾನೆ. ನೀವು ಎಲ್ಲ ಎವಿಡೆನ್ಸ್ನ ಕ್ರಾಸ್ ಚೆಕ್ ಮಾಡಿದ್ದೀರಾ? ಎಸ್ ಸರ್, ನಾವ್ ಇವೆಲ್ಲ ಎವಿಡೆನ್ಸ್ ಮತ್ತೆ ಡೀಟೇಲ್ಸ್ ನ ಚೆಕ್ ಮಾಡಿದೀವಿ. ನಮ್ ಸೋರ್ಸಸ್ ಮೇಲೆ ನಮ್ಗೆ ನಂಬಿಕೆ ಇದೆ. ಶಿ ಇಸ್ ರೈಟ್ ಸರ್. ಯಾವ ಹುಡುಗಿರು ಕಾಣೆಯಾಗಿದ್ದಾರೋ ಅದೆಲ್ಲದರಲ್ಲೂ ಒಂದು ಕಾಮನ್ ಥಿಂಗ್ ಇದೆ. ಏನದು? ಸರ್, ಈ ಎಲ್ಲಾ ಹುಡುಗಿರು ಮರ್ಯಾದಸ್ಥ ಕುಟುಂಬದ ಹುಡುಗಿರಾಗಿದ್ದಾರೆ ಸರ್. ಅದ್ರ ಜೊತೆ ಅವರೆಲ್ಲರ ಏಜ್ ಒಂದು 18ರಿಂದ 20 ವರ್ಷದ ಒಳಗಿದೆ. ಮುಖ್ಯವಾದ ವಿಷಯ ಅಂದ್ರೆ ಈ ಎಲ್ಲಾ ಹುಡುಗಿರು ಸಾಧನೆ ಮಾಡ್ಬೇಕಾದವ್ರು. ವಾಟ್ ಡು ಯು ಥಿಂಕ್? ಯಾರಿರ್ಬೋದು ಇದ್ರ ಹಿಂದೆ ಅಂತ? ಸರ್, ನಾನ್ ಹೇಗೆ ಹೇಳಿ ಅಂತ ಅರ್ಥ ಆಗ್ತಿಲ್ಲ ನನ್ಗೆ. ನಮ್ ಸೋರ್ಸಸ್ ನ ಪ್ರಕಾರ ಇದರಲ್ಲಿ ಅಂಕಿತ್ ಜಹಾದ್ನ ಕೈವಾಡ ಇದೆ. ವಾಟ್ ನಾನ್ ಸೆನ್ಸ್? ಸರ್, ನನಗೆ ಚೆನ್ನಾಗಿ ಗೊತ್ತು ಈ ರೆಕಾರ್ಡು ತುಂಬ ಕೆಟ್ಟದಾಗಿದೆ ಅಂತ. ಹಾಗಾದ್ರೆ ಇದರ ಅರ್ಥ ನಾವು ಈಗಲೇ ಅವನ ಮೇಲೆ ವಿಚಾರಣೆನ ಶುರು ಮಾಡಬೇಕು. ಮೈಂಡ್ ಯು, ಈಸ್ ಅ ಪವರ್ಫುಲ್ ಮ್ಯಾನ್. ಯಾವುದೇ ಆಕ್ಷನ್ ತಗೊಳ್ಳೋಕ್ಕೂ ಮುಂಚೆ ನಮ್ಮ ಹತ್ರ ಸರಿಯಾದ ಉತ್ತರ ಇರುವಂಥದ್ದು ತುಂಬಾನೇ ಮುಖ್ಯ ಆಗುತ್ತೆ. ಡೋನಟ್ 1 ಅವ್ರ ಕಂಪ್ನಿಯ ಕಾರ್ಗೋ ಶಿಪ್ನಲ್ಲಿ ಕಳೆದ ವಾರ ಅವ್ರ ಮ್ಯಾನೇಜರ್ ಮರ್ಡರ್ ಆಗಿತ್ತು. ಹರ್ಷದ್? ಕರೆಕ್ಟ್. ಅವನ ಡೆತ್ ಹೇಗಾಯ್ತು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ವಾಚ್ ಟವರ್ ಕ್ಯಾಮ್ರಾದಲ್ಲಿ ಗೊತ್ತಾಗಿದೆ ನಮ್ಗೆ. ಒಂದು ಕಂಟೈನರ್ ಲಾಕ್ ನ ಅವ್ನು ತೆಗ್ದಿದ್ದ. ಅವನು ಆ ಲಾಕ್ ಹಾಕ್ದೆ ಅವನು ಅಲ್ಲಿಂದ ಹೊರಗಡೆ ಹೋಗಿದ್ದ. ಲಾಗ್ ಬುಕ್ ರೆಕಾರ್ಡ್ ಇಂದ ಗೊತ್ತಾಯ್ತು. ಯಾವಾಗ ಸ್ಟ್ರಿಕ್ಟ್ ರಿಸ್ಟ್ರಿಕ್ಷನ್ಸ್ ಆದ ನಂತರ ರಾತ್ರೋರಾತ್ರಿ ಒಂದು ಕಂಟೈನರ್ನ ಅಲ್ಲಿಂದ ಮಾಯ ಮಾಡ್ಬಿಡ್ತಾರೆ. ಅದರ ನಂತರ ಅಂಕಿತ್ ಅವನ್ ಮರ್ಡರ್ ಕೇಸ್ನ ಕೂಡ ಇಲ್ದೇ ಇರೋಗ್ ಮಾಡ್ಕೊಂಡ. ಸೊ ಯು ಮೀನ್ ಕಂಟೈನರ್ಸ್ ಅಲ್ಲಿ ಹುಡುಗಿರಿದ್ರು ಅಂತನಾ? ಐ ಬಿಲೀವ್. ಐ ಟ್ರಸ್ಟ್ ಯು ಬೋತ್, ಬಟ್ ಯು ನೀಡ್ ಟು ಸ್ಲೋ ಡೌನ್. ಅಂಕಿತ್ನ ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ನಾವು ಸುಮ್ಮನೆ ಏನೋ ಹೇಳಕ್ಕಾಗಲ್ಲ. ನಮ್ಮ ಹತ್ರ ಕ್ಲಿಯರ್ ಎವಿಡೆನ್ಸ್ ಇರಬೇಕಾಗುತ್ತೆ. ಡಾಲ್ಬಿ ಎದ್ದೇಳ್ತಾರೆ, ಏನು ಮಾತಾಡದೆ ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಇಬ್ರು ಆಫೀಸರ್ಸ್ ಒಬ್ರು ಮುಖ ಒಬ್ರು ನೋಡ್ಕೋತಾರೆ. ಅಂಕಿತ್ ಪೋರ್ಟ್ ಆರ್ಬರ್ ಹತ್ರ ನಿಂತಿರ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಒಂದು ನೆರಳು ಅವನ್ ಬಳಿ ಬರುತ್ತೆ. ಅವನ್ ಹಿಂದೆ ಬಂದು ನಿಂತ್ಕೊಳ್ಳುತ್ತೆ. ಏನಾಯ್ತು ವಿಷಯ? ಯು ಆರ್ ಇನ್ ಡೇಂಜರ್. ವಾಟ್ ಯು ಮೀನ್? ಮರುಕ್ಷಣ ನಮಗೆ ಗೊತ್ತಾಗುತ್ತೆ ಬೇರೆ ಯಾರು ಅಲ್ಲ, ಅದು ಡಾಲ್ಬಿ ಅಂತ. ಏನ್ ಸರ್ ನೀವು ಇದೇನ್ ಪ್ರಶ್ನೆ ಅಂತ ಕೇಳ್ತಿದ್ದೀರಾ ಸರ್ ನೀವು ನನ್ನ? ನನಗಿದ್ರ ಬಗ್ಗೆ ಗೊತ್ತಿಲ್ವಾ ಏನು? ನನ್ನ ಕ್ಲೀನ್ ಚೀಟ್ ಇಂದ ನಿಮ್ಗೆ ಎಷ್ಟು ಲಾಭ ಆಗಿದೆ ಅನ್ನೋಂಥದ್ದು. ಏನಾದ್ರೂ ಆದ್ರೆ ನಾನು ಖಂಡಿತ ನೋಡ್ಕೋತೀನಿ ಬಿಡಿ ಸರ್.
10% ಆಫ್ ದ ಪ್ರಾಫಿಟ್. ಆದ್ರೆ ನೆನ್ಪಿಟ್ಕೋ, ನಾಳೆ ಬೆಳಗಾಗೋ ಅಷ್ಟರಲ್ಲಿ ಈ ಶಿಪ್ಪು ಈ ಪೋರ್ಟಿಂದ ಆಚೆ ಹೋಗ್ಬಿಡ್ಬೇಕು. ಡಾಲ್ಬಿ ಆತ್ಮವಿಶ್ವಾಸದಿಂದ ನಗ್ತಾನೆ ಮತ್ತೆ ಅವನು ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಅಂಕಿತ್ ಅಲ್ಲೇ ನಿಂತಿರ್ತಾನೆ. ಡಾಲ್ಬಿ ಒಂದ್ ಕಾರ್ ಹತ್ರ ಬರ್ತಾನೆ. ಅವನು ಅದ್ರ ಮೇಲೆ ಕುತ್ಕೊಂಡು ಒಂದು ಬಟನ್ ಪ್ರೆಸ್ ಮಾಡ್ತಾನೆ. ಆದ್ರೆ ಇಂಜಿನ್ ಸ್ಟಾರ್ಟ್ ಆಗಲ್ಲ. ಅವನು ತುಂಬಾ ಸಲ ಪ್ರಯತ್ನ ಪಡ್ತಾನೆ, ಆದ್ರೆ ಆ ಕಾರು ಸ್ಟಾರ್ಟ್ ಆಗಲ್ಲ. ಇನ್ನೊಂದು ಕಡೆ ಅಂಕಿತ್ ಕಾರ್ನ ತುಂಬಾ ಫಾಸ್ಟ್ ಆಗಿ ಓಡಿಸ್ತಿರ್ತಾನೆ. ಅವನ ಮುಖದಲ್ಲಿ ಸ್ಮೈಲ್ ಇದೆ. ಹಿಂದೆಗಡೆ ಸೀಟಲ್ಲಿ ಒಂದು ಹೂವಿನ ಬೊಕ್ಕೆ ಇದೆ. ಅವನ್ ಕಾರು ನಿಲ್ಲುತ್ತೆ. ಒಂದು ಫುಟ್ಪಾತ್ ಮೇಲೆ ಒಂದು ಹುಡುಗಿ ನಿಂತಿರ್ತಾಳೆ. ಅವಳು ಬೇರೆ ಯಾರು ಅಲ್ಲ, ಆಯಿಷಾ ಆಗಿರ್ತಾಳೆ. ಅವಳು ಬಂದು ಕಾರಲ್ಲಿ ಕುತ್ಕೋತಾಳೆ. ನೈಸ್ ಕಾರ್. ಇನ್ನು ಕೆಲವು ಒಳ್ಳೆ ವಿಷಯಗಳನ್ನ ನೋಡುವಂತದ್ದು ಬಾಕಿ ಇದೆ. ಅಂಕಿತ್ ಅವಳ ನೋಡಿ ನಗ್ತಿರ್ತಾನೆ ಮತ್ತೆ ಅವನು ಗಾಡಿ ಓಡಿಸ್ತಾನೆ. ರಸ್ತೆಯಲ್ಲಿ ಅಂಕಿತ್ ಅವಳನ್ನ ಕೇಳ್ತಾನೆ, ಸೊ ಯುವರ್ ಪ್ಲೇಸ್ ಆರ್ ಮೈನ್? ಐ ಗೆಸ್. ಅಂದ್ರೆ ಮನೆಗೆ ಯಾರ್ ಬೇಕಾದ್ರೂ ಕರ್ಕೊಂಡು ಹೋಗ್ತಾರೆ, ಆದ್ರೆ ನೀನೇನಾದ್ರೂ ಸ್ಪೆಷಲ್ ಆಗಿ? ಐ ಗೆಸ್ ಮನೆಗಿಂತ ತುಂಬಾ ಸೇಫ್ ಪ್ಲೇಸ್ ಬೇರೆ ಯಾವ್ದೂ ಇಲ್ಲ ಅಂತ. ಫ್ಲಿಂಗ್ ಸೇಫಾ? ನಾಟ್ ಮೈ ಟೈಪ್. ನನ್ಗೆ ರಿಸ್ಕ್ ತಗೊಳ್ಳೋರು ಇಷ್ಟ ಆಗ್ತಾರೆ. ಇಸ್ ಇಟ್? ಲೆಟ್ ಮೀ ಎಕ್ಸೈಟ್ ಯು ದೆನ್. ಅಂಕಿತ್ ಕಾರ್ನ ಪೋರ್ಟ್ ಕಡೆ ತಗೊಂಡೋಗ್ತಾನೆ. ಅಂಕಿತ್ ಪೋರ್ಟ್ ಹತ್ರ ಬರ್ತಾನೆ. ಅಲ್ಲಿ ನಿಶಬ್ದ ಆವರಿಸಿರುತ್ತೆ. ಅವನು ಕಾರ್ನ ನಿಲ್ಸಿ ಆಯಿಷಾಳ ಕೈಯನ್ನ ಹಿಡ್ಕೋತಾನೆ. ಅವಳನ್ನ ಅವನು ವಾಕಿಂಗ್ ಕರ್ಕೊಂಡು ಹೋಗ್ತಾನೆ. ವಾತಾವರಣ ತಂಪಾಗಿರುತ್ತೆ. ಅವರಿಬ್ರು ಮಧ್ಯೆ ಒಂದು ವಿಚಿತ್ರ ಫೀಲ್ ಇರುತ್ತೆ. ಅವರು ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ಮೇಲೆ ಆಯಿಷಾ ತನ್ನ ಕೈಯನ್ನ ಬಿಡಿಸ್ಕೊಂಡು ಮುಂದೆ ಓಡೋಗ್ತಾಳೆ. ನನ್ನನ್ನ ಹಿಡಿ ಅಂತ ಅಂಕಿತ್ಗೆ ಹೇಳ್ತಾಳೆ. ಅಂಕಿತ್ ನಗ್ತಾ ಅವಳಿಂದೆ ಓಡ್ತಾನೆ. ಅವನು ವೇಗವಾಗಿ ಓಡೋದಕ್ಕೆ ಪ್ರಯತ್ನ ಪಡ್ತಾನೆ. ಅವಳು ಮತ್ತೆ ಮಾಯ ಆಗ್ತಾಳೆ. ಕ್ಲಬ್ ಅಲ್ಲಿ ಮಾಯ ಆದಾಗೆ ಅವನು ಹಾಗೆ ಮುಂದೆ ಹೋಗ್ತಾನೆ. ಕಂಟೈನರ್ ಜಾಗದಲ್ಲಿ ಕತ್ಲಾಗಿರುತ್ತೆ. ಅವನು ಅವಳನ್ನ ಹುಡುಕ್ತಾ ಇರ್ತಾನೆ. ಅಚಾನಕವಾಗಿ ಅವನಿಗೇನೋ ಒಂದು ಶಬ್ದ ಕೇಳಿಸುತ್ತೆ. ಅವನು ಅದು ಐಶಾನ ಅಂತ ತಿರುಗಿ ನೋಡ್ತಾನೆ. ಅವನು ಹಿಂಬಾಲಿಸ್ತಾನೆ, ಆದ್ರೆ ಅವನು ಶಾಕ್ ಆಗ್ತಾನೆ. ಅಲ್ಲಿ ಇನ್ಸ್ಪೆಕ್ಟರ್ ಡಾಲ್ವೀರ್ ನಿಂತಿದ್ದಾನೆ. ಐಶಾಳ ತಲೆಗೆ ಗನ್ ಇಟ್ಟಿದ್ದಾನೆ ಮತ್ತೆ ಟ್ರಿಗರ್ ಮೇಲೆ ಅವನ್ ಬೆರಳಿದೆ. ವಾಟ್ಸ್ ರಾಂಗ್ ವಿತ್ ಯು ಡಾಲ್ಬಿ? ಅವರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಬಿಟ್ಬಿಡು ಹೇಳ್ತಾ ಇದ್ದೀನಿ. ಸರ್, ಇವಳು ನಿಮ್ ಜೊತೆಗಿಲ್ಲ. ಇವಳು ನಿಮ್ಮನ್ನ ಸಾಯಿಸೋದಕ್ ಬಂದಿದ್ದಾಳೆ. ಏನೋ ಮಾತಾಡ್ತಾ ಇದೀಯ ನೀನು? ಕೆಳಗಡೆ ನೋಡಿ ಸರ್. ಅಂಕಿತ್ ಕೆಳಗಡೆ ಬಿದ್ದಿರೋ ಚಾಕೋ ಮೇಲೆ ಗಮನ ಹರಿಸ್ತಾನೆ. ಆಮೇಲೆ ಅವನು ಐಶಾ ಕಡೆ ನೋಡ್ತಾನೆ, ಅದು ಕೋಪದಿಂದ. ಯಾರು ನೀನು? ನಾನೊಬ್ಬ ಎಡಿಟರ್. ನೀನು ಹೆಣ್ಮಕ್ಳನ್ನ ಸಾಕ್ಸೋ ದಂಧೆ ಮೇಲೆ ನಾನು ಆರ್ಟಿಕಲ್ ಬರ್ತಿದ್ದೆ. ಆದ್ರೆ ನೀನ್ ನನ್ನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ವ್ಯತ್ಯಾಸ ಏನಂದ್ರೆ ಸತ್ತಿದ್ದು ನಾನಲ್ಲ, ನನ್ ತಂಗಿ. ಗೊತ್ತೇನೋ ಅಂಕಿತ್? ನೀನ್ ಎದ್ರುಕೊಂಡೆ, ಆದ್ರೆ ನಾನ್ ಎದ್ರುಕೊಳಲ್ಲ. ನಾನ್ ನನ್ ದ್ವೇಷನ ತೀರಿಸ್ಕೋತೀನಿ. ಬಿಡು ನನ್ನ, ಬಿಡು. ಅಂಕಿತ್ ನಿಧಾನವಾಗಿ ತಲೆ ಆಡಿಸ್ತಾನೆ. ಅವನ ಮುಖದಲ್ಲಿ ಒಂದು ಸಣ್ಣ ಸ್ಮೈಲ್ ಇರುತ್ತೆ. ಐಶಾ ಡಾರ್ಲಿಂಗ್, ನೀನು ನಮ್ಮನ್ನ ಎಕ್ಸ್ಪೋಸ್ ಏನೋ ಮಾಡ್ಬಿಟ್ಟೆ. ಆದ್ರೆ ನಿನ್ ಕಡೆಯಿಂದ ಒಂದು ತಪ್ಪು ಕೂಡ ಆಗಿದೆ. ನನ್ನ ದಂಧೆ ವುಮೆನ್ ಟ್ರಾಫಿಕಿಂಗ್ ಗಿಂತ ತುಂಬಾ ಮೇಲೆ ಇದೆ. ಇದೆಲ್ಲ ತುಂಬಾ ಚಿಕ್ಕ ಕೆಲಸ ಅಷ್ಟೇ. ನನ್ನ ನಿಜವಾದ ಕೆಲಸ ಮಾರ್ಫಿನ್ಗೆ ಸಪ್ಲೈ ಮಾಡೋದು. ಆಮೇಲೆ ಇನ್ನೊಂದೇನಂದ್ರೆ, ಮರ್ಯಾದಸ್ತ್ರ ಮನೆ ಹುಡುಗಿರು ಯಾಕೆ ಗೊತ್ತಾ? ಸೆಕ್ಯೂರಿಟಿ ಚೆಕಿಂಗ್ ಅಲ್ಲಿ ಅವ್ರನ್ನ ಕರ್ಕೊಂಡು ಹೋಗೋದು ತುಂಬಾನೇ ಸುಲಭ. ಅದ್ರ ಜೊತೆ ಕೆಲಸ ಮುಗಿದ್ಮೇಲೆ ನೀವು ಬೀದಿಗೆ ಬೀಳೋದನ್ನ ನೋಡೋದಕ್ಕೆ ಒಂಥರ ಮಜಾ ಇರುತ್ತೆ. ಅದ್ರ ಬಗ್ಗೆ ಹೇಳೋದಕ್ಕೆ ಆಗ್ತಿಲ್ಲ. ಐಶಾ ಅವನ ಕಡೆ ನೋಡ್ತಾಳೆ. ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿರುತ್ತೆ. ಡಾಲ್ವೀರ್ ಚಾಕೋನ ಅಂಕಿತ್ ಕಡೆ ತಳ್ತಾನೆ. ಇಲ್ಲಿ ಕೇಳಿ ಸರ್, ಸಾಯಿಸ್ಬಿಡಿ ಇವಳನ್ನ. ಸಾರಿ ಸ್ವೀಟ್ ಹಾರ್ಟ್ ಅಂಡ್ ವಿಶ್ ಯು ಅ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಅಂಕಿತ್ ಬಗ್ಗಿ ಚಾಕೋನ ತಗೋತಾನೆ. ಎದ್ದು ನೋಡ್ತಿದ್ದಾಗೆ ಶಾಕ್ ಆಗ್ತಾನೆ. ಅವನ್ ಕಾಲ್ ಕೆಳಗಡಿರೋ ಭೂಮಿನೇ ಕುಸ್ದಾಗ ಆಗುತ್ತೆ. ಅವನ್ ಕಣ್ಣಿಂದ ಅವನೇ ನಂಬೋದಕ್ಕಾಗಲ್ಲ. ಇನ್ಸ್ಪೆಕ್ಟರ್ ಹಿಂದೆ ಹೆಣ್ಮಕ್ಕಳ ದೆವ್ವಗಳೇ ನಿಂತಿರ್ತಾರೆ. ಅಂಕಿತ್ ಅದನ್ನ ನೋಡ್ತಾ ಇದ್ದಾನೆ. ಅವನ ಕೈಗಳು ನಡುಗ್ತಾ ಇದೆ. ಅವನು ಭಯಾನಕವಾದ ದೃಶ್ಯಗಳನ್ನ ನೋಡಿ ಸ್ತಬ್ಧವಾಗಿ ನಿಂತ್ಕೋತಾನೆ. ಏನಾಯ್ತು ಸರ್? ಸಾಯಿಸಿ ಇವಳನ್ನ. ಡಾಲ್ವೀರ್ ನೋಡ್ತಿದ್ದಾನೆ ಅಂಕಿತ್ ತನ್ನ ಹಿಂದೆ ನೋಡ್ತಿರೋದನ್ನ. ಡಾಲ್ವೀರ್ ಹಿಂದೆ ತಿರುಗಿ ನೋಡ್ತಿದ್ದಂಗೆ ಒಂದು ದೊಡ್ಡ ಕ್ರೇಮ್ ಕೆಳಗಡೆ ಬರುತ್ತೆ. ಅವನನ್ನ ಹಾಗೆ ಎತ್ಕೊಂಡು ಮೇಲೋಗುತ್ತೆ. ಮತ್ತೆ ಗಾಳಿಲಿ ಅವನನ್ನ ಹಂಗೆ ಎತ್ಕೊಂಡು ಹೋಗುತ್ತೆ. ಅಂಕಿತ್ ಅದನ್ನ ನೋಡ್ಕೊಂಡು ಅಲ್ಲೇ ನಿಂತಿರ್ತಾನೆ. ಅವನ ಶರೀರ ಅಲ್ಲೇ ಸ್ಥಿರವಾಗುತ್ತೆ. ಆದ್ರೆ ಭಯ ಮಾತ್ರ ಜಾಸ್ತಿ ಆಗುತ್ತೆ. ಐಶಾ ಕೂಡ ಅಷ್ಟೇ ಶಾಕ್ ಆಗಿರ್ತಾಳೆ. ಅವಳು ನೋಡ್ತಾ ಇರೋದು ಏನು ಅಂತ ಅವಳಿಗೆ ಅರಿವೇ ಇರಲ್ಲ.
ಹಾಗೆ ಹೆಣ್ಣು ದೆವ್ವಗಳು ಅಂಕಿತ್ ಮುಂದೆ ಬರ್ತಾ ಇದ್ದಾರೆ. ಬಂದು ಅವನ ಸುತ್ತ ನಿಂತ್ಕೋತಾರೆ. ಅದು ನ್ಯಾಯ ಕೇಳೋ ರೀತಿ ಅವನ್ ಮುಂದೆ ನಿಂತಿರ್ತಾರೆ. ಈಗಾಗ್ಲೇ ಅವರು ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ. ಬಿಟ್ಬಿಡು ಬಿಟ್ಬಿಡು ನನ್ನನ್ನ. ಮರುದಿನ ಒಂದು ಭಯಾನಕ ದೃಶ್ಯ ಕಣ್ಮುಂದೆ ಬರುತ್ತೆ. ಅಂಕಿತ್ ಮತ್ತೆ ಡಾಲ್ವೀರ್ ಅದೇ ಕ್ರೇನಲ್ಲಿ ಸತ್ತು ನೇತಾಡ್ತಿರ್ತಾರೆ. ಆ ಕ್ರೇನಲ್ಲಿ ಅವರು ಚುಚ್ಚಿ ಸತ್ತಿರ್ತಾರೆ. ಮತ್ತೆ ಅವರು ಬಟ್ಟೆಗಳ ತುಂಬಾ ರಕ್ತದ ಕಲೆ ಅಂಟಿರುತ್ತೆ. ಅವ್ರ ಕೆಳಗಡೆ ಹೆಣ್ಣು ಮಕ್ಕಳು ಕೂಡ ಬಿದ್ದಿರ್ತಾರೆ. ಆ ಕಂಟೈನರ್ಗಳಿಂದ ಹೆಣ್ಣು ಮಕ್ಕಳನ್ನ ಕಾಪಾಡಿರ್ತಾರೆ. ಡಾಲ್ವಿ ಆಫೀಸರ್ಸ್ ಪಕ್ಕದಲ್ಲೇ ನಿಂತಿರ್ತಾರೆ. ಅವರು ಮೌನವಾಗಿ ನಿಂತಿದ್ದಾರೆ. ಅವರು ಈ ದೃಶ್ಯಗಳನ್ನ ನೋಡಿ ಸ್ತಬ್ಧವಾಗಿ ನಿಂತಿದ್ದಾರೆ. ಖ್ಯಾತ ಬಿಸ್ನೆಸ್ ಆದ ಅಂಕಿತ್ ಅವರು ತಮ್ಮ ಫ್ಯಾಕ್ಟರಿಯಲ್ಲೇ ಸತ್ತು ಬಿದ್ದಿದ್ದಾರೆ. ಅವ್ರ ಜೊತೆ ಕೂಡ ಇನ್ಸ್ಪೆಕ್ಟರ್ ಡಾಲ್ವೀರ್ ಕೂಡ ಸತ್ತು ಬಿದ್ದಿದ್ದಾರೆ. ನ್ಯೂಸ್ನ ಪ್ರಕಾರ ಇಷ್ಟು ದಿನ ಕಾಣೆಯಾದ ಹೆಣ್ಣು ಮಕ್ಕಳ ಪ್ರಕರಣದ ಹಿಂದೆ ಇವರಿಬ್ಬರ ಕೈವಾಡ ಇತ್ತು. ಈ ನೀಚರಿಗೆ ತಕ್ಕ ಶಾಸ್ತಿ ಆಯ್ತು. ನಮಗೆ ತಿಳಿದು ಬಂದ ಸುದ್ದಿಗಳ ಪ್ರಕಾರ ಈ ಹೆಣ್ಣು ಮಕ್ಕಳನ್ನ ಡ್ರಗ್ಸಿಗೆ ಬಳಸ್ಕೊಂತಾ ಇದ್ರು ಅಂತ. ಮತ್ತೊಂದು ವಿಷಯ ಏನು ಅಂದ್ರೆ, ಶಿಪ್ಪಲ್ಲಿ ಜೀವಂತವಾಗಿದ್ದಂತ ಹೆಣ್ಣು ಮಕ್ಕಳನ್ನ ಪತ್ತೆ ಹಚ್ಚಿದ್ದಾರೆ. ಪೊಲೀಸ್ ಪ್ರಶಾಸನ್ ಈ ಕೇಸ್ ಬಗ್ಗೆ ತನಿಖೆ ಶುರು ಮಾಡಿದ್ದಾರೆ. ಇದೇ ತರ ಬಿಸಿ ಬಿಸಿ ಸುದ್ದಿ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ದಯವಿಟ್ಟು ನ್ಯೂಸ್ 420.